ವೆಲ್ಕಮ್ ಬ್ಯಾಕ್ ಟು ಮೈ ಲೋಕಿ ಜಾಬ್ ಅಲರ್ಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲೋಕೇಶ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿರೋ ಮಾಹಿತಿ ಬಂದುಬಿಟ್ಟು ಫ್ರೆಂಡ್ಸ್, KPTCLಗೆ ಯಾರೆಲ್ಲ ಅಪ್ಲಿಕೇಶನ್ ಸಹ ಹಾಕಿದರೆ ಆದರೆ ನೀವು ಕಟ್ ಆಫ್ ಲಿಸ್ಟ್ ಯಾವಾಗ ಬಿಡ್ತಾರೆ, ಯಾವ ಮೆಥಡಲ್ಲಿ ಬರ್ತಾರೆ, ಯಾವ ಟೈಪ್ ಆಫಲ್ಲಿ ಬಿಡ್ತಾರೆ ಅಂತ ಪ್ರತಿಯೊಬ್ಬರು ಕೂಡ ವೆಯ್ಟ್ ಮಾಡ್ತಾಯಿದ್ರಿ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಅದನ್ನು ತಿಳಿಸ್ಕೊಡೋದಕ್ಕೋಸ್ಕರನೇ ಇವತ್ತು ವಿಡಿಯೋನ ಮಾಡಿದ್ದೀನಿ. ಪ್ರತಿಯೊಬ್ಬರು ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಕೊನೆ ತನಕ ನೋಡಿ. ಏನಾದ್ರು ಡೌಟ್ಸ್ಗಳಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್, ಅದನ್ನು ಕೂಡ ಹಾಕ್ತೀನಿ. ಎಷ್ಟೋ ಜನ ಕಟ್ ಆಫ್ ಲಿಸ್ಟ್ ಯಾವ ರೀತಿಯಾಗಿ ಬಿಡ್ತಾರೆ ಅಂತ ಕೇಳ್ತಿದ್ರು ಫ್ರೆಂಡ್ಸ್. ಅದಕ್ಕಾಗಿ ನಾನು ಎರಡು ರೀತಿಯಲ್ಲಿ ಇವಾಗ ಇತಿಹಾಸದಲ್ಲಿ ಎಷ್ಟು ಸಲ ಅವರು ಒಂದು KPTCLನ ಒಂದು ಸೆಲೆಕ್ಷನ್ ಮಾಡಿದರೆ ಅದರಲ್ಲಿ ಯಾವ್ಯಾವ ರೀತಿಯಾಗಿ ಬಿಟ್ಟಿದ್ದಾರೆ. ಬಟ್ ಈ ಸಲ ಟೈಪ್ ಆಫ್ ಡಿಫ್ರೆಂಟ್ ಇರ್ಬೋದು. ಅದಕ್ಕಾಗಿ ಎರಡು ಮೆಥಡಲ್ಲಿ ಹೇಳ್ತಾ ಹೋಗ್ತೇನೆ. ಓಕೆನಾ ಫ್ರೆಂಡ್ಸ್, ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ. ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಾರೆ, ಫಸ್ಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೆ ದುಡ್ಡು ಬರೋದಿಲ್ಲ, ಆದರೆ ಒಂದು ಲೈಕ್ ಮಾಡೋದ್ರಿಂದ ಇದು ತುಂಬ ಜನಕ್ಕೆ ಬೂಸ್ಟ್ ಆಗುತ್ತೆ. ಓಕೆನಾ, ವಿಡಿಯೋ ಯೂಸ್ಫುಲ್ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ, ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫ್ರೆಂಡ್ಸ್, ಇವಾಗ ಕಟ್ ಆಫ್ ಎಷ್ಟಿಗೆ ಬಿಡ್ತಾರೆ ಅಂತ ಪ್ರತಿಯೊಬ್ಬರು ಕೂಡ ಕೇಳ್ತೀರಾ ಅಲ್ವಾ ಫ್ರೆಂಡ್ಸ್. ಕಟ್ ಆಫ್ ಲಿಸ್ಟ್ ಬಿಡುವಂಥದ್ದು ನಿಮ್ಮ ಡಿಸ್ಟಿಕ್ ವೈಸ್ ಬಿಡ್ತಾ ಹೋಗ್ತಾರೆ ಫ್ರೆಂಡ್ಸ್. ಕೆಲವೊಂದು ಡಿಸ್ಟಿಕ್ಗಳಿಗೆ ಇಷ್ಟಿಷ್ಟು ಕಟ್ ಆಫ್ ಅಂತ ನಿಮಗೆ ನಿಲ್ಲಿಸಿರ್ತಾರೆ. ಓಕೆನಾ, ಅದರಿಂದಾಗಿ ನಿಮ್ಮ ಒಂದು ಕಟ್ ಆಫ್ ಲಿಸ್ಟ್ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರುವಂತಹ ಒಂದು ಕಟ್ ಆಫ್ ಲಿಸ್ಟ್ ಬಂದ್ಬಿಟ್ಟು 95 ಅಥವಾ 90 ಮೇಲೆ ಅಬೋವ್ 90 ಮೇಲೆ ಎಷ್ಟಾರು ಇರಿ, ನೀವು ಸೇಫ್ ಝೋನಲ್ಲಿ ಇರ್ತೀರ, ತಲೆ ಕೆಡಿಸ್ಕೋಬೇಡಿ. ಆದರೆ ಕೆಲವೊಂದು ಟಫೆಸ್ಟ್ ಡಿಸ್ಟಿಕ್ಗಳಿಗೆ ಮಾತ್ರ 95 ಮೇಲೆ ಇರಲೇಬೇಕಾಗುತ್ತೆ. ಓಕೆನಾ, ಎಕ್ಸಾಂಪಲ್ಗೆ ನಮ್ಮ ಮೈಸೂರು ಆಗಿರ್ಬೋದು, ಅಥವಾ ಮಂಗಳೂರು ಆಗಿರ್ಬೋದು, ಅಥವಾ ಹುಬ್ಬಳ್ಳಿ ಆಗಿರ್ಬೋದು, ಕೆಲವೊಂದು ಡಿಸ್ಟಿಕ್ಗಳಿದೆ ಅದು. ಓಕೆನಾ, ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗಳು ಬರೀತಾ ಇರ್ತಿಲ್ಲ, ಅದರಿಂದ ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ನಾನು ಎಕ್ಸಾಂಪಲ್ಗೆ ಇಷ್ಟು ಹೇಳಿದ್ದೀನಿ. ಇಂತಹ ಡಿಸ್ಟಿಕ್ಗಳಿಗೆ ಕಟ್ ಆಫ್ ಲಿಸ್ಟ್ ಅಂತೂ ಕರೆಕ್ಟಾಗಿ 95 ಮೇಲೆ ನಿಲ್ಲಿಸಿರ್ತಾರೆ. ಕೆಲವೊಂದು ಟೈಮ್ ರೇಯರ್. ಓಕೆನಾ, ಯಾರು ಕೂಡ ಅಷ್ಟು ಮೈಸೂರಿಗೆ ಸೆಲೆಕ್ಷನ್ ಆಗೋದಿಲ್ಲ ಅಂತ ಹಾಕೋದಿಲ್ಲ, ಆದರೆ ಟ್ರೈ ಮಾಡಿರೋರು ಆಗಿರ್ತಾರೆ. ಬಟ್ ಕಟ್ ಆಫ್ ಲಿಸ್ಟನ್ನು ಇಷ್ಟಕ್ಕೆ ನಿಲ್ಲಿಸ್ತಾರೆ ಅಂತ ನಾನು ಕನ್ಫರ್ಮ್ ಆಗಿ ಹೇಳೋದಕ್ಕಾಗೋದಿಲ್ಲ. ಕಳೆದ ಬಾರಿ ನಡೆದಿರುವಂತಹ ಒಂದು ಅಪ್ಲಿಕೇಶನ್ ಯಾವ ರೀತಿ ನಡೆದಿದೆ, ಈ ಸಲ ಯಾವ ರೀತಿ ನಡೆದಿದೆ, ಇದಕ್ಕೂ ತುಂಬ ಡಿಫ್ರೆಂಟ್ ಇದೆ. ಓಕೆನಾ, ಕಳೆದ ಬಾರಿ 2021 ಆಗಿದ್ದಂತೆ ಆ ಕಳೆದ ಬಾರಿ ನಡೆದಂತಹ ಒಂದು ಸೆಲೆಕ್ಷನಲ್ಲಿ ಈ ಬಾರಿ ನಡೀತಿರುವಂಥ ಸೆಲೆಕ್ಷನ್ ಕೂಡ ಟೈಪ್ ಆಫ್ ತುಂಬ ಡಿಫ್ರೆಂಟ್ ಇದೆ. ಅದರಿಂದಾಗಿ ಮತ್ತು ಈಗ ಕೆಲವೊಂದು ಡಿಸ್ಟಿಕ್ಗಳಿಗೆ ನಾನು ಹೇಳಿದೆ ಇಷ್ಟಿಗೆ ನಿಲ್ಲಿಸ್ತಾರೆ ಅಂತ. ಆದರೆ ಈ ಕಟ್ ಆಫ್ ಲಿಸ್ಟನ್ನು ಯಾವ ರೀತಿಯಾಗಿ ಬಿಡ್ತಾರೆ, ಫಿಸಿಕಲ್ ಟೆಸ್ಟ್ ಆದಮೇಲೆ ಬಿಡ್ತಾರಾ, ಫಿಸಿಕಲ್ ಟೆಸ್ಟ್ ಮುಂಚೆಗೂ ಬಿಡ್ತಾರಾ ಅಂತ ನೀವು ಕೇಳ್ಬೋದು. ಅದನ್ನು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮೇಯ್ನ್ ಮ್ಯಾಟ್ರಾಗೆ. ಫ್ರೆಂಡ್ಸ್, ಇಲ್ಲಿ ಯಾವ ರೀತಿಯಾಗಿ ಬಿಡ್ಬೋದು, ಟೈಪ್ ಆಫ್ 1 ಬಂದುಬಿಟ್ಟು ಫ್ರೆಂಡ್ಸ್, ಕಟ್ ಆಫ್ ಲಿಸ್ಟನ್ನು ಫಸ್ಟೇ ಬಿಟ್ಟು ಆಮೇಲೆ ಫಿಸಿಕಲ್ ಟೆಸ್ಟ್ಗೆ ಆಯ್ಕೆ ಮಾಡ್ಕೊಳ್ಬೋದು. ಓಕೆನಾ, ಈಗ ಒಟ್ಟಿಗೆ ದೊಡ್ಡಿಗೆ ದನ ತುಂಬಿದಂಗೆ ತುಂಬಿಟ್ಟು ಆಮೇಲೆ ಬೇಕಾದವ್ರನ್ನ ಆಯಿಸ್ಕೊಳ್ಬೋದು. ಯಾರು ಅರ್ಹರು ಇರ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಆಮೇಲೆ ನಾವು ಫಿಸಿಕಲ್ ಟೆಸ್ಟ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಲ್ವಾ. ಇವಾಗ ಯಾರ್ಯಾರಿಗೆ ಇವಾಗ ನಮ್ಗೆ ಒಂದು 10 ಜನ ಇರ್ತಾರೆ, 95 ಮೇಲೆ ತೆಗಿರೋರು, 92 ತೆಗಿರೋರು, 90, 80 ಈ ರೀತಿ ಪರ್ಸೆಂಟೇಜ್ನ ತೊಗೊಂಡಿರೋ ಟೈಮಲ್ಲಿ ಯಾವ ರೀತಿ ಆಗಿಬಿಡುತ್ತೆ ಅಂತಂದರೆ, ಈ ರೀತಿ ಸೆಲೆಕ್ಷನ್ ಮಾಡಿಕೊಂಡು ಆಮೇಲೆ ನಾವು ಫಿಸಿಕಲ್ ಟೆಸ್ಟ್ ಮಾಡಿದ್ರೆ ಸಮಯ ತುಂಬ ಉಳಿತಾಯ ಆಗುತ್ತೆ. ಅದ್ರ ಬದಲು ಡೈರೆಕ್ಟ್ ಫಿಸಿಕಲ್ ಟೆಸ್ಟ್ಗೆ ಕರ್ಕೊಬಿಟ್ಟು 1/5 ರೀತಿ 1:5 ಅನುಪಾತದಲ್ಲಿ ಬಿಟ್ಬಿಟ್ರೆ ತುಂಬ ಜನ ತುಂಬ ಟೈಮ್ ಹಿಡಿಯುತ್ತೆ. ಅದರಿಂದಾಗಿ ಫಸ್ಟು ಮೆರಿಟ್ ಲಿಸ್ಟ್ನ ಬಿಡ್ಬೋದು. ಓಕೆನಾ, ಕಟ್ ಆಫ್ ಲಿಸ್ಟ್ನ ಬಿಟ್ಟು ಆಮೇಲೆ ಫಿಸಿಕಲ್ ಟೆಸ್ಟ್ಗೆ ಕರೆಯಬಹುದು. ಓಕೆನಾ, ಇದು ಬಿಟ್ಟರೆ ಟೈಪ್ ಆಫ್ 2. ಇವಾಗ ಫಿಸಿಕಲ್ ಟೆಸ್ಟ್ಗೆ ಪ್ರತಿಯೊಬ್ಬರು ಕೂಡ ಹೋಗ್ತೀರಾ. ಓಕೆನಾ, ಅಬೌವ್ ಬಿಲೋ 70, 60, 30 ಹಿಡಿದು 199 ಗಂಟೆನೂ ಕೂಡ ತುಂಬ ಜನ ಈ ಪರ್ಸೆಂಟೇಜ್ ವೇರಿಯೇಷನಲ್ಲೇ ತುಂಬ ಜನ ಅಪ್ಲಿಕೇಶನ್ಸ್ಗಳನ್ನ ಹಾಕಿರ್ತಾರೆ, ಒಂದೇ ಸಲ ಬಂದುಬಿಟ್ರು. ಓಕೆನಾ, ಆಗ ಇರೋಬರ ಜನ ಎಲ್ಲರೂ ಕೂಡ ತುಂಬ ಜನ DD ಕಟ್ಟಿರೋದು. DD ಅಂತೂ ಕಟ್ಟೇ ಇಲ್ಲ ಈ ಸಲ. ತುಂಬ ಜನ ಅಪ್ಲಿಕೇಶನ್ ಹಾಕಿದರೆ DD ಮಾತ್ರ ಕಟ್ಟಿಲ್ಲ. ಇದೊಂದು ಪ್ಲಸ್ ಪಾಯಿಂಟು. ಓಕೆನಾ, ಎಷ್ಟೋ ಜನ 1/4% ಜನ ಎಷ್ಟು ಜನ DDನೇ ಕಟ್ಟಿಲ್ವಂತೆ. ಓಕೆನಾ, ಇದೊಂದು ನಾನು ಕೇಳ್ಪಟ್ಟಿರೋಂತಹ ವಿಷಯ. ಈ ಕಾರಣದಿಂದಾಗಿ ಯಾರ್ಯಾರೆಲ್ಲ ನೀವು ಹಾಕಿದ್ದೀರಾ ಫಿಸಿಕಲ್ ಟೆಸ್ಟ್ಗೆ ಈ ರೀತಿಯೂ ಕರೆಯಬಹುದು. ಓಕೆನಾ, ಫಸ್ಟ್ ಫಿಸಿಕಲ್ ಟೆಸ್ಟ್ ಬರೆದುಬಿಟ್ಟು 1:5 ಅನುಪಾತದಲ್ಲಿ ಕರೆದು ನಿಮಗೆ ಸೆಲೆಕ್ಷನ್ ಫಿಸಿಕಲ್ ಟೆಸ್ಟ್ ಆದ ನಂತರ ನೀವು ಇವಾಗ ಯಾರ್ಯಾರು ವಿನ್ ಆಗಿರ್ತಾರೆ, ಈಗ 5 ಜನ ಬಿಟ್ಟಿರ್ತಾರೆ, 5ರಲ್ಲಿ 2 ಹೊಂಟೋರು ಅಂದ್ಕೊಳ್ಳಿ, 3 ಜನ ಇರ್ತಾರೆ. 3 ಜನದಲ್ಲಿ ಪರ್ಸೆಂಟೇಜು ಒಬ್ರದ್ದು 95 ಇರುತ್ತೆ, ಇನ್ನೊಂದು 92 ಇರುತ್ತೆ, ಒಬ್ರದ್ದು 96 ಇರುತ್ತೆ. ಆವಾಗ 1:5 ಅನುಪಾತದಲ್ಲಿ ಬಿಟ್ಟಿರ್ತಾರೆ, ಅಂದರೆ ಒಂದು ಪೋಸ್ಟ್ಗೆ 5 ಜನರಂತೆ ಬಿಟ್ಟಿರ್ತಾರೆ. ಆವಾಗ ಮೆರಿಟ್ನ ಯಾವ ರೀತಿಯಾಗಿ ಕನ್ಸಿಡರ್ ಮಾಡ್ತಾರೆ ಅಂತಂದರೆ,
ಈಗ 3 ಜನದಲ್ಲಿ ಒಬ್ಬೊಂದು 92, ಒಂದು 95, ಒಂದು 96. ಅವಾಗ ಸೆಲೆಕ್ಷನ್ ಮಾಡ್ಕೊಳ್ಳೋದೆ 96ಅನ್ನು. ಓಕೆನಾ. ಕ್ಯಾಟಗರಿ ವೈಸ್ ಆಗಿದ್ರೆ ಸ್ವಲ್ಪ ವೇರಿಯೇಷನ್ ಆಗ್ಬೋದು. ಓಕೆನಾ. ಅದು ನನಗೆ ಇನ್ನೂ ತಿಳ್ಕೊಂಡಿಲ್ಲ, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ. ಕ್ಯಾಟಗರಿ ವೈಸ್ ಆದರೆ ಯಾವ ರೀತಿಯಾಗಿ ವೇರಿಯೇಷನ್ ಆಗುತ್ತೆ ಅಂತ ಸ್ವಲ್ಪ ತಿಳ್ಕೊಂಡು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ಅರ್ಧಂಬರ್ಧ ಮಾತಾಡ್ಕೊಂಡೋದ್ರ ಬಗ್ಗೆ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಬೇಡ. ಅದರಿಂದಾಗಿ ಈ ರೀತಿಯಾಗಿ ಬಿಡಬಹುದು. ಇದು ಟೈಪ್ ಆಫ್ 2. ಓಕೆನಾ. ಇನ್ಯಾವುದೇ ರೀತಿಯಲ್ಲಿ ಕೂಡ ಬಿಡೋದಕ್ಕೆ ಚಾನ್ಸಸ್ ಇಲ್ಲ. ಓಕೆನಾ. ಬಿಟ್ಟರೆ ಈ ರೀತಿ 2 ಮೆಥಡಲ್ಲಿ ಬಿಡಬೇಕು. ಓಕೆನಾ ಫ್ರೆಂಡ್ಸ್. ಈ ರೀತಿಯಾಗಿ ನಿಮ್ಮ ಕಟ್ ಆಫ್ ಲಿಸ್ಟನ್ನು ನಿಲ್ಲಿಸಬಹುದು. ಇದು ನಾನು ತಿಳ್ಕೊಂಡು ಈ ರೀತಿಯಾಗಿ ಬಿಡಬಹುದು ಎಂದು ನನ್ನ ಅಭಿಪ್ರಾಯ ಮತ್ತು ರಿಸರ್ಚ್ ಆಗಿ ನಾನು ಹೇಳಿದ್ದೇನೆ. ಓಕೆನಾ ಫ್ರೆಂಡ್ಸ್. ಇವತ್ತಿನ ಮಾಹಿತಿ ಇಷ್ಟೇ. ಇದರಲ್ಲಿ ಏನಾದ್ರು ಹೊಸ್ದಾಗಿ ತಿಳ್ಕೊಂಡಿದ್ದೀರಾ ಅಥವಾ ಇನ್ನೇನಾದ್ರು ಡೌಟ್ಸ್ಗಳಿತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆನಾ ಫ್ರೆಂಡ್ಸ್. ತುಂಬ ದಿನ ಆಗಿತ್ತು ವೀಡಿಯೋಸ್ಗಳನ್ನ ಬಿಟ್ಟು. ಅದರಿಂದಾಗಿ ಫ್ರೆಂಡ್ಸ್ ನನ್ನ ಒಂದು ದಿನಚರಿಯನ್ನು ಇನ್ಮೇಲೆ ಡೈಲಿ ಬ್ಲಾಗ್ಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಅದಕ್ಕೂ ಕೂಡ ಸಪೋರ್ಟ್ ಮಾಡಿ. ಓಕೆನಾ. ಡೈಲಿ ಕೂಡ ನಿಮ್ಮ ಜೊತೆ ಬೆರೆಯೋಣ ಅಂತ ಒಂದು ವಿಡಿಯೋನ ಒಂದು ಹೊಸ ಚಾನಲ್ನ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಇದು ಕೂಡ ನನ್ನ ಹೊಸ ಚಾನಲ್ಲೇ, ಒಂದು ಟೆಕ್ ಚಾನಲ್ ಕೂಡ ಇದೆ. ಅದಕ್ಕೂ ಕೂಡ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮಗೆ ಉಪಯುಕ್ತವಾದಂಥ ಮಾಹಿತಿಗಳು ಪ್ರತಿಯೊಂದು ಫೀಲ್ಡಲ್ಲೂ ಕೂಡ ಸಿಗಬೇಕು. ಓಕೆನಾ. ಲವ್ ಯು ಆಲ್. ಟೇಕ್ ಕೇರ್. ಬೈ ಫ್ರೆಂಡ್ಸ್.